ನಮಸ್ಕಾರ. ನಾನು ಸೌಮ್ಯ ರಾಮಕೃಷ್ಣ. ಹರಿಹರದ ಎಂಕೆಇಟಿ ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘ ಎಂಕೆಇಟಿ ಅಲ್ಯೂಮಿನಿ ಅಸೋಸಿಯೇಷನ್ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರದ ವಿಶೇಷ ಸುದ್ದಿಯೊಂದಿಗೆ ಬಂದಿದ್ದೇನೆ. ಹಳೆಯ ವಿದ್ಯಾರ್ಥಿಗಳ ಸಂಘದಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಇತ್ತೀಚೆಗೆ ನಗರದ ಎಂಕೆಇಟಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಶುಕ್ರವಾರ ಶಾಲೆಯ ಸಭಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಧನ ಸಹಾಯ ಮಾಡಲಾಯಿತು. ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಡಿಟಿ ತಿಪ್ಪಣ್ಣರಾಜು ವಹಿಸಿ ಎಂಕೆಇಟಿ ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯಚಟುವಟಿಕೆಗಳನ್ನು ಶ್ಲಾಘಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನದ ಮಾತುಗಳನ್ನಾಡಿದರು. ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ನಾರಾಯಣ ಬಿಡಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಹಳೆಯ ವಿದ್ಯಾರ್ಥಿಗಳ ಸಂಘದ ಕಾರ್ಯದರ್ಶಿ ನಾರಾಯಣ ಬಿಡಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಬಲರಾಮ ಶ್ರೇಷ್ಠಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹದ ನುಡಿಗಳನ್ನಾಡಿದರು. ಕ್ಷಿತಿಜ್, ಜಗತ್ ಶಂಕರ್, ಸುಭಾಷ್ ಅಟ್ಲೆ, ಆರ್ಟಿ ವೆಂಕಟೇಶ್, ಮಂಜುನಾಥ್ ಪಟೇಲ್, ಲತಾ ಪವಾರ್, ಪುಷ್ಪಾ ಹೆಬ್ಬಾರ್, ಹೇಮಂತ್ ಮೇಸ್ತ್ರಿ, ಅಮಿತ್ ಕೇಳ್ಕರ್, ಪ್ರಕಾಶ್ ಸೂರ್ಯವಂಶಿ, ಸುಬ್ರಹ್ಮಣ್ಯ ನಾಡಿಗೇರ್ ಹಾಗೂ ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಧನ್ಯವಾದಗಳು. ಲಿಂಗ ನಿವಾಸದ ವಿನಾಯಕನನ್ನ
ಸುಶ್ರಾವ್ಯವಾಗಿ ಪ್ರಾರ್ಥನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಕುಮಾರಿ ಶ್ರೀಲಕ್ಷ್ಮಿ ಬಳಗಕ್ಕೆ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅತಿಥಿಗಳನ್ನ ಹಾಗೂ ಸಭಾಸೀನರಾಗಿರುವಂತಹ ಸರ್ವರನ್ನು ಸ್ವಾಗತಿಸುವವರು ಶ್ರೀಮತಿ ಚಂದ್ರಕಲಾ ಕೇಡಿ ಸಹ ಶಿಕ್ಷಕರು. MTEC ಅಲುಮಿನಿ ಅಸೋಸಿಯೇಷನ್ ರವರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಹಾಗೂ ಉಳಿದ ಮಕ್ಕಳಿಗೂ ತಮ್ಮ ಆರ್ಥಿಕ ನೆರವನ್ನು ನೀಡುವುದರ ಮೂಲಕ ಅವರ ಶೈಕ್ಷಣಿಕ ಪ್ರಗತಿಗೆ ನಾವು ನೆರವಾಗುತ್ತೇವೆ ಎಂದು ಹೇಳಿ ಇಲ್ಲಿ ಸದಸ್ಯರುಗಳು ಬಂದು ಸೇರಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಾರಾಯಣ ರಾವ್ ಬಿಳಿ ಸರ್ ಅವರಿಗೆ ವೈಯಕ್ತಿಕವಾಗಿ ಹಾಗೂ ಎಲ್ಲ ಶಿಕ್ಷಕ ಸನ್ಮಿತ್ರರ ಪರವಾಗಿ ಹೂಗುಚ್ಛವನ್ನು ನೀಡುವುದರ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಮುಖ್ಯೋಪಾಧ್ಯಾಯರು ಈ ಹೂಗುಚ್ಛವನ್ನು ನೀಡಬೇಕು ಅಂತ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ. ಜಗತ್ ಶಂಕರ್ ಇವರಿಗೂ ಕೂಡ ಶಾಲೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸುಭಾಷ್ ಬಿ ಸರ್ ಅವರಿಗೂ ಕೂಡ ವೈಯಕ್ತಿಕವಾಗಿ ಹಾಗೂ ಶಾಲೆಯ ಪರವಾಗಿ ಸ್ವಾಗತವನ್ನು ಉಗುಚ್ಚ ನೀಡುವುದನ್ನು ಸುಬ್ರಹ್ಮಣ್ಯ ಸರ್ ಇವರಿಗೂ ಕೂಡ ವೈಯಕ್ತಿಕವಾಗಿ ಮಂಜುನಾಥ್ ಬಿ ಪಾಟೀಲ್ ಇವರಿಗೂ ಕೂಡ ಪ್ರಕಾಶ್ ಬಿ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಬಸವರಾಜ್ ಸರ್ ಅವರಿಗೂ ಕೂಡ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಶ್ರೀಮತಿ ಪುಷ್ಪಾ ಹೆಬ್ಬಾಳ್ ಮೇಡಮ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಮುಂದಿನ ಉಪಸ್ಥಿತರು ಲತಾ ಪವಾರ್ ಮೇಡಮ್ ಅವರಿಗೂ ಕೂಡ ಎಲ್ಲ ಶಿಕ್ಷಕ ಸನ್ಮಿತ್ರರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹೂಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನೆಲ್ಲ ಶಿಕ್ಷಕ ಸನ್ಮಿತ್ರರಿಗೆ ತುಂಬು ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ಕುರಿತು ಹಾಗೆಯೇ ತಡವಾಗಿ ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಅಲಂಕರಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಡಿ.ಟಿ. ತಿಪ್ಪಣ್ಣರಾಜು ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮವನ್ನು ಶಾಂತ ರೀತಿಯಿಂದ ವೀಕ್ಷಿಸಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿನಿಯರು ಹಾಗೂ ತಮ್ಮ ಮಕ್ಕಳ ಪ್ರಗತಿಯ ಪುರಸ್ಕಾರ ವಿತರಣಾ ಕಾರ್ಯಕ್ರಮ
ಕಾರ್ಯಕ್ರಮವನ್ನು ವೀಕ್ಷಿಸಲು ಆಗಮಿಸಿರುವಂತಹ ಎಲ್ಲ ಪೋಷಕೇತರ ವರ್ಗದವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಈ ನನ್ನ ಸ್ವಾಗತ ಕಾರ್ಯಕ್ರಮಗಳಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಕುರಿತು ಇಂದಿನ ಒಂದು ಪ್ರಾಸ್ತಾವಿಕ ನುಡಿಗಳಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ರೂಪರೇಷೆಗಳನ್ನ ತಿಳಿಸಿಕೊಡಬೇಕು ಅಂತ ಹೇಳಿ ಶ್ರೀಯುತ ವಿ ನಾರಾಯಣ್ ಸರ್ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ವೇದಿಕೆ ಮೇಲೆ ಇರೋರು ಎಲ್ಲ ಟೀಚರ್ಸ್ಗೂ ನನ್ನ ನಮಸ್ಕಾರಗಳು. ಈ MKT ಅಲುಮ್ನಿ ಮಾಡೋದು ನಾವು ಆ್ಯಕ್ಚುಲಿ 1970 ಬ್ಯಾಚ್. 70ನಲ್ಲಿ ನಾವು ಇಲ್ಲಿ SLC ಮುಗಿಸಿದ್ವಿ. ಅಂದರೆ ಎಷ್ಟು ವರ್ಷ ಆಯ್ತು ಈಗ? ಹಿಂದೆ ನಾವು SLC ಇಲ್ಲಿ ನಾವು SLC ಆದಾಗ PUC ಕೂಡ ಸ್ಟಾರ್ಟ್ ಆಯ್ತು. PUC ನಾವು SLC ಪಾಸ್ ಆದ್ಮೇಲೆ PUC ಸ್ಟಾರ್ಟ್ ಆಯ್ತು. PUC ಕೂಡ ನಾವು ಇಲ್ಲೇ ಓದಿದ್ದು. ನಮ್ಮ ಬ್ಯಾಚ್ನವರು ಒಂದು 15 ವರ್ಷದ ಹಿಂದೆ ಗೆಟ್ ಟುಗೆದರ್ ಮಾಡಿದ್ವಿ 1970 ಬ್ಯಾಚ್ ಅಂತ. ಆವಾಗ ನಮ್ಗೆ ಅನಿಸ್ತು ವರ್ಷಕ್ಕೆ ಒಂದ್ಸಲ ಬರೋದು, ಬ್ಯಾಚ್ ಸೇರೋದು, ಹೋಗೋದು ಸರಿ ಅನ್ಸೋದಿಲ್ಲ. MKT ಶಾಶ್ವತವಾಗಿ ಹೆಸರು ಹರಿಯಾಣದಲ್ಲಿ ಇರಬೇಕು. ಹಾಗಾಗಿ ಅಲುಮ್ನಿ ಅಂತ ನಾವು ಒಂದು ಮಾಡ್ಕೊಂಡ್ವಿ, ಟ್ರಸ್ಟ್ ಮಾಡ್ಕೊಂಡು ಅಲುಮ್ನಿ ಮಾಡ್ಕೊಂಡು ಮೆಂಬರ್ಸ್ ಮಾಡ್ಕೊಂಡ್ವಿ. ಆದರೆ ನಮ್ಮ ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದವಾಗ ಗುರುನಾಥ್ ದೀಕ್ಷಿತ್ ಅವರಿದ್ರು. ಅವರೇ ನಮ್ಗೆ ಪ್ರೋತ್ಸಾಹ ಕೊಟ್ಟರು. ಎಲ್ಲ ಶಾಲೆಗಳದ್ದು ಅಲುಮ್ನಿ ಇರುತ್ತೆ, ನಮ್ಮ ಸ್ಕೂಲಿಂದ ಅಲುಮ್ನಿ ಮಾಡಿ ನೀವೆಲ್ಲ ಅದೇ ಸ್ಟೂಡೆಂಟ್ಸ್ ಸೇರಿ ಅಂತ ಹೇಳಿ. ಹಾಗಾಗಿ ನಾವು ಅಲುಮ್ನಿ ಅಂತ ಮಾಡಿದ್ವಿ. ನಮ್ಗೆ ಗೆಸ್ಸಿಂಗ್ ಬಹಳ ಆಯ್ತು, ದೊಡ್ಡ ವಿಚಾರಗಳಿದ್ವು. ನಮ್ಮ MKT ಇಂದ ಏನಿಲ್ಲ ಅಂದ್ರೆ ಬರೀ ಈ ಸ್ಕೂಲಿಂದಾನೆ ಒಂದು 5 ವರ್ಷದಿಂದ ಒಂದು 50,000 ಹುಡುಗರು ಹೋಗಿರ್ಬೇಕು. 50,000 ಹುಡುಗರಿಂದ ಎಲ್ಲರೂ ನಮ್ಮ ಅಲುಮ್ನಿ ಸೇರಿದ್ರೆ ಒಂದು ಹರಿಯಾಣದಲ್ಲಿ ಒಳ್ಳೆಯದು ಏನಾದ್ರು ಮಾಡ್ಬೋದು ಅಂತ ಹೇಳಿ. ಮೇನ್ ಫಸ್ಟ್ ಕೆಲವು ಬಡ ವಿದ್ಯಾರ್ಥಿಗಳಿರ್ತಾರೆ, ಶಿಕ್ಷಣದಲ್ಲಿ ಸಾಕಷ್ಟು ಅವರು ಚೆನ್ನಾಗಿರ್ತಾರೆ. ಮನೆಯಿಂದ ಅವರಿಗೆ ಇಂಜಿನಿಯರಿಂಗು, ಮೆಡಿಕಲ್ ಓದ್ಲಿಕ್ಕಾಗಲಿಲ್ಲ ಅಂದ್ರೆ ಅಂತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು ಒಂದು ಭಾವನೆ ನಮ್ಮಲ್ಲಿತ್ತು. ಆದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅಷ್ಟು ಮೆಂಬರ್ಸ್ ಆಗಿಲ್ಲ. ಅದಕ್ಕೆ ನಾನು ತಿಳಿಸೋದು ನಿಮ್ಗಾದ್ರು ಸ್ಟೂಡೆಂಟ್ಸ್ಗೂ ತಿಳಿಸ್ತೀನಿ, ಆಮೇಲೆ ಅವರ ಪೇರೆಂಟ್ಸ್ಗೂ ನಮ್ಮ ಟೀಚರ್ಸ್ಗೂ ತಿಳಿಸ್ತೀವಿ. ಇದು ಅಲುಮ್ನಿ ಅಂದ್ರೆ ಸಪ್ರೇಟ್ ವಿಂಗ್ ಅಲ್ಲ, ಇದಕ್ಕೆ ಸ್ಕೂಲಿಗೆ ಸಂಬಂಧಪಟ್ಟಿದ್ದೆ. ಹಾಗಾಗಿ ಹೊರಗೆ ಹೋಗೋ ಹುಡುಗರಿಗೆ ಅಥವಾ ನಿಮ್ಮ ಪರಿಚಯ ಬ್ಯಾಚ್ನವ್ರು ಬಂದಾಗ ಇಫ್ ದಿ ಜಾಯಿನ್ ದಿಸ್ ಅಲುಮ್ನಿ ನಾವು ಇನ್ನೂ ಬಹಳಷ್ಟು ಕೆಲಸಗಳು ಮಾಡ್ಬೋದು. ಶಾಲೆಗೂ ಆಗುತ್ತೆ, ನಮ್ಮ ಹರಿಯಾಣ ಪಬ್ಲಿಕ್ಕಿಗೂ ಮಾಡ್ಬೇಕಂತ ನಮ್ಮ ಉದ್ದೇಶ ಇದೆ. ಹರಿಯಾಣದಲ್ಲಿ ಕೆಲವು ಕಾಲೇಜಿನೆಲ್ಲ ಕೇಳಿರ್ಬೋದು, ಅವ್ರದ್ದೇ ಓಲ್ಡ್ ಸ್ಟೂಡೆಂಟ್ಸ್ ಭವನ ಅಂತ ಇರುತ್ತೆ. ನಾವು ಸಣ್ಣ ಭವನ ಮಾಡಿದ್ರೆ ನಮ್ಮೂರು ಕನ್ಸೆಷನ್ ನಲ್ಲಿ MKT ಓದಿದವ್ರಿಗೆ ಅಲ್ಲಿ ಕನ್ಸೆಷನ್ ನಲ್ಲಿ ಮದುವೆ ಮಾಡ್ಲಿಕ್ಕೋ ಇನ್ನೊಂದು ಫಂಕ್ಷನ್ ಮಾಡ್ಲಿಕ್ಕೋ ಕೊಡ್ಬೋದು. ಬಟ್ ಏನಪ್ಪಾ ಅಂದ್ರೆ ಎಲ್ಲರಿಂದ ಸಪೋರ್ಟ್ ಬೇಕಾಗುತ್ತೆ. ಸ್ಕೂಲ್ ಇಸ್ ಇಸ್ ಎ ವೆರಿ ಗುಡ್ ಸ್ಕೂಲ್. ನಾವು ಇಲ್ಲಿಂದಾನೆ ಪಾಸ್ ಆಗಿ ಎಲ್ಲರೂ ಬಹಳಷ್ಟು ದೊಡ್ಡ ದೊಡ್ಡ ಹುದ್ದೆಯಿದ್ದಾರೆ. ಮೊನ್ನೆ CBSE ಇದರಲ್ಲಿ ನೋಡಿರ್ಬೇಕು, ವೀಣಾ ದೀಕ್ಷಿತ್ ಅಂತ ಬಂದಿದ್ದರು. ಇನ್ DRDO ಟಾಪ್ ಪೊಸಿಷನ್ ಅಲ್ಲಿದ್ದಾರೆ. ನಮ್ಮ ಕೆಲವೆಲ್ಲ ಕ್ಲಾಸ್ಮೇಟ್ಸ್ ಡಾಕ್ಟರ್ಗಳಾಗಿದ್ದಾರೆ, ಕೆಲವರೆಲ್ಲ ಇಂಡಸ್ಟ್ರಿಸ್ಟ್ ಇದ್ದಾರೆ. ಬೆಳಗಾವಿನಲ್ಲಿ ಹೋದಾಗ ಬಂದಿದ್ರು ಪ್ರಕಾಶ್ ಪಂಡಿತ್ ಅಂತ ಹೇಳಿ, ಅವರು ವಿಸಿಟ್ ಮಾಡೋದು ಸ್ಕೂಲಿಗೆ. ಈಸ್ ಎ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಇನ್ ಬೆಳಗಾವಿ. ಸೊ ಅಂಥವ್ರಿಗೆ ನಮ್ಗೆ ಸ್ಕೂಲಿಗೆ ಕರೆದು ನಿಮಗೆ ಅವರ ಅನುಭವ ಹೇಳಬೇಕಂತ ನನ್ನ ಒಂದು ಇಚ್ಛೆ. ಶಿವಮೊಗ್ಗದಲ್ಲಿ ಅದು ಕೂಡ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ದೇ ಆರ್ ಫ್ರಮ್ MKT ಸ್ಕೂಲ್ ಓನ್ಲಿ. ಸೊ ನೀವು ಕೂಡ ವಿದ್ಯಾರ್ಥಿಗಳು ಮುಂದೆ ಈ ಸ್ಕೂಲಿಗೆ ಹೆಲ್ಪ್ ಆಗುವಂಗೆ ನೀವು ದೊಡ್ಡ ಹುದ್ದೆಯಲ್ಲಿ ನಾಳೆ ಹೋದಾಗ
ಸ್ಕೂಲ್ ನಾವು ಕಲ್ತಿರುವಂತಹ ಸ್ಕೂಲಿಗೆ ಯಾವತ್ತೂ ಮರಿಬಾರದು. ಬಹುಮಾನ ವಿತರಿಸುವವರು ಶಿರೀಕ್ ಸರ್ ಅವರು. ಇವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರು 579 ಅಂಕಗಳನ್ನು ಪಡೆದು 96.50% ಅನ್ನು ಪಡೆದಿರುತ್ತಾರೆ. ಇವರು ಪಡೆದಿರುವಂತಹ ಪ್ರೋತ್ಸಾಹವನ್ನು 7,000 ಜನನಿ ಆರ್ ಇವರು 572 ಅಂಕವನ್ನು ಪಡೆದಿರುತ್ತಾರೆ. 95.33% ಅನ್ನು ಪಡೆದಿರುತ್ತಾರೆ. ಇವರಿಗೆ ಪ್ರೋತ್ಸಾಹವನ್ನು 5,000 ಇವರಿಗೆ ಸಹ ಶಿರೀಕ್ ಅವರು ಬಹುಮಾನ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ 561 ಅಂಕಗಳು 93.50% ಪಡೆದಿರುತ್ತಾರೆ. ಇವರಿಗೆ ಬಂದ ಬಹುಮಾನ 3,000 ರೂಪಾಯಿ. ಇವರಿಗೂ ಸಹ ಶಿರೀಕ್ ಅವರು ಬಹುಮಾನ ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಹುಮಾನ ವಿತರಿಸಿದ ಶಿರೀಕ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗ 2023-24ನೇ ಸಾಲಿನ 10ನೇ ತರಗತಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ನಮ್ಮ ಶಾಲೆಗೆ ಕೀರ್ತಿ ತಂದಿರುತ್ತಾಳೆ ಭೂಮಿಕಾ. ಇವರು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಹಾಗೆ ತರಬೇತಿಯನ್ನ ಪಡೆದು ಅದನ್ನು ಸದುಪಯೋಗ ಪಡೆದಿರುತ್ತಾರೆ. ಹಾಗೆ ಲತಾ ಪವಾರ್ ಮೇಡಮ್ ಅವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ಪ್ರೋತ್ಸಾಹಧನ, ಗೋಲ್ಡ್ ಮೆಡಲ್ ಹಾಗೂ 1,000 ರೂಪಾಯಿ ನಗದು ಬಹುಮಾನವನ್ನು ಪಡೆದಿರುತ್ತಾರೆ. ಬಹುಮಾನ ವಿತರಿಸಿದ ಲತಾ ಪವಾರ್ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಬಹುಮಾನ ಪಡೆದ ಭೂಮಿಕಾರಿಗೆ ಅಭಿನಂದನೆಗಳು. ಈಗ ಪ್ರಸಕ್ತ ವರ್ಷದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳ ಪಟ್ಟಿ ಈ ರೀತಿಯಾಗಿದೆ. ಮೊದಲನೇದಾಗಿ ಸೌಂದರ್ಯ PH ಇವರು ಕೂಡ 597 ಅಂಕ, ಅಂದ್ರೆ 9ನೇ ತರಗತಿಯಲ್ಲಿ 95.57%. ಇವರಿಗೆ ಮಂಜುನಾಥ್ ಪಟೇಲ್ ಸರ್ ಅವರು ಬಹುಮಾನವನ್ನು ವಿತರಿಸಬೇಕಾಗಿದೆ. ಇವರಿಗೆ ನಗದು ಬಹುಮಾನ 7,000 ರೂಪಾಯಿ. ನವೀನ್ ಆಚಾರಿ 10B ತರಗತಿ 480 ಅಂಕಗಳು, 87.44%. ನಗದು ಬಹುಮಾನ 5,000 ರೂಪಾಯಿ. ಬಹುಮಾನ ವಿತರಿಸಿದ ಮಂಜುನಾಥ್ ಪಟೇಲ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ನಗದು ಪಡೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಈಗ ಅನುಷಾ PM 10C ಈ ಬಹುಮಾನ ವಿತರಿಸಬೇಕಾಗಿ ಜಗತ್ ಶಂಕರ್ ಸರ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಇವರಿಗೆ ಬಂದ ಬಹುಮಾನ ನಗದು ಬಹುಮಾನ 3,000 ರೂಪಾಯಿ. ಮಾನಸ 10B ತರಗತಿ ಇವ್ರಿಗೂ ಕೂಡ ಜಗತ್ ಶಂಕರ್ ಸರ್ ಅವರು ಬಹುಮಾನ ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇವರಿಗೆ ನಗದು ಬಹುಮಾನ 1,000 ರೂಪಾಯಿ. ಧನ್ಯವಾದಗಳು. ಹಾಗೆ ನಗದು ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಮುಂದಿನ ಕಾರ್ಯಕ್ರಮ ತೇಜಸ್ವಿನಿ KN 10B ಇವರಿಗೆ ಬಲರಾಮ್ ಸರ್ ಅವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇವರಿಗೆ ಬಂದಂತಹ ನಗದು ಬಹುಮಾನ 1,000 ರೂಪಾಯಿ. ಮಾನಸ 9B ತರಗತಿ ಇವ್ರಿಗೂ ಸಹ ಬಲರಾಮ್ ಸರ್ ಅವರು ಬಹುಮಾನವನ್ನು ನೀಡಬೇಕಾಗಿ ವಿನಂತಿ. ಹಾಗೆ ಇವರಿಗೆ ಬಂದಂತಹ ನಗದು ಬಹುಮಾನ 1,000 ರೂಪಾಯಿ. ಬಲರಾಮ್ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅಭಿನಂದನೆಗಳು. ನೆಕ್ಸ್ಟ್ ಸಾನಿಕಾ SB 10A ತರಗತಿ ಇವರಿಗೆ ಸುಹಾಸ್ ಅಟ್ಲೆ ಸರ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇವರಿಗೆ ಬಂದಂತಹ ನಗದು ಬಹುಮಾನ
1,000 ರೂಪಾಯಿ. ಪವನ್ ಸಿ ಜೊತೆ 9A ತರಗತಿ ಇವರು ಸಹ ಪ್ರಕಾಶ್ ಸರ್ ಅವರು ಬಹುಮಾನವನ್ನು ವಿತರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಇವರಿಗೆ ಬಹುಮಾನ 1,000 ರೂಪಾಯಿ ನಗದು ಬಹುಮಾನ. ಹಾಗೆ ಪ್ರಕಾಶ್ ಸರ್ ಅವರಿಗೆ ಧನ್ಯವಾದಗಳು, ಬಹುಮಾನಕ್ಕೆ ಅಭಿನಂದನೆಗಳು. ನೆಕ್ಸ್ಟ್ ಶ್ರೀಕಾಂತ್ ಎಲ್ 10A, ಇವರಿಗೆ ಸುಬ್ರಹ್ಮಣ್ಯ ಸರ್ ಅವರು ಬಹುಮಾನವನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವರಿಗೆ ಬಂದ ನಗದು ಬಹುಮಾನ 1,000 ರೂಪಾಯಿ. ಅನಂತ್ ಎಂ 10A ತರಗತಿ, ಇವ್ರಿಗೂ ಕೂಡ 1,000 ರೂಪಾಯಿ ನಗದು ಬಹುಮಾನವನ್ನು ನೀಡಿರುತ್ತಾರೆ. ಬಹುಮಾನ ವಿತರಿಸಿದ ಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳು. ಹಾಗೆ ಬಹುಮಾನ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದಿಷ್ಟು ಕೂಡ ಇವತ್ತಿನ ವಿವರ ಆಗಿರುತ್ತೆ. ಹಾಗೆ ಬಹುಮಾನ ವಿತರಿಸಿದಂತಹ ಎಲ್ಲಾ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸೇರಿಸುತ್ತೇನೆ. ಹಾಗೆ ಪ್ರೋತ್ಸಾಹದ ಪಡೆದಂತಹ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಸಭೆಯಲ್ಲಿ ಆಸೀನರಾಗಿರುವಂತಹ ಬಲರಾಮ್ ಶೆಟ್ಟಿ ಅವರು ಇದೇ ಶಾಲೆಯಲ್ಲಿ ನಿಮ್ಮ ಹಾಗೆಯೇ ಉಳಿದುಕೊಂಡು ಆ ದಿನಗಳಲ್ಲಿ ವಿದ್ಯಾಭ್ಯಾಸವನ್ನ ಪೂರೈಸಿ ಇವತ್ತು ಇಲ್ಲಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಾಡುವುದಕ್ಕೋಸ್ಕರವಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರು ಇಂದಿನ ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ವಿದ್ಯಾರ್ಥಿಗಳಿಗೆ ನಾನು ಹರಿಹರದಲ್ಲೇ ಇರೋದು ಇದ್ದೀನಿ. ನಾನು ನನ್ನ ವಿದ್ಯಾಭ್ಯಾಸ ಕೋಟೆ ಸ್ಕೂಲಿಂದ ಸ್ಟಾರ್ಟ್ ಆಗಿ GBMS, ಆಮೇಲೆ ಅಲ್ಲಿಂದ MPT, ಅಲ್ಲಿಂದ ದಾವಣಗೆರೆ ARM, ಆಮೇಲೆ ARC ಕಾಲೇಜಲ್ಲಿ BCom ಮುಗಿಸಿದೆ. ನಾನು ಅದೆಲ್ಲ ಮುಗಿಸಿದಾದ್ಮೇಲೆ ಈಗ ಸಾಮಾನ್ಯವಾಗಿ ಓದ್ಬೇಕಾದ್ರೆ ಎಲ್ಲ ಹೇಳಿದ್ರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಆದರೆ ನಾನು ವ್ಯಾಪಾರಸ್ಥ, ನಮ್ಮ ತಂದೆನ ವ್ಯಾಪಾರಸ್ಥರು, ನಾನು ವ್ಯಾಪಾರಸ್ಥ. ನಾನು ವ್ಯಾಪಾರ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ವ್ಯಾಪಾರ ಮಾಡೋದು ತಪ್ಪೇನಿಲ್ಲ, ನಿಯತ್ತಾಗಿ ವ್ಯಾಪಾರ ಮಾಡಿದರೆ ಸಾಕು, ಅದೇ ಎಲ್ಲರೂ ಎಲ್ಲ ಕಾಪಾಡುತ್ತೆ. ಅದೇ ರೀತಿ ನಾನೀಗ ವಿದ್ಯಾರ್ಥಿಗಳಿಗೆ ಹೇಳಿದ್ರೆ PUC ಆದ ತಕ್ಷಣ ನೀವು ಮಹಿಳೆ ನಮ್ಮೂರಲ್ಲಿ ಗಿರಿಯಮ್ಮ ಕಾಲೇಜ್ ಇದೆ, ಅಲ್ಲಿ ನಾನು ಒಬ್ಬ ಡೈರೆಕ್ಟರ್ ಇದ್ದೀನಿ. ನಿಮ್ಗೇನಾದ್ರೂ ಅದು ಅನುಕೂಲ ಬೇಕಾದರೆ ಬಂದು ನನಗೆ ಕೇಳಿದರೆ ನಾನು ಅನುಕೂಲ ಮಾಡಿಕೊಡ್ತೀನಿ. ಗಿರಿಯಮ್ಮ ಕಾಲೇಜಲ್ಲಿ BA BCom ಹೇಳಿದೆ ಅಷ್ಟೇ ಆಗಲಿ, ಅವೆರಡಕ್ಕೂ ನನ್ನ ಕೈಲಷ್ಟು ಅನುಕೂಲ ಮಾಡಿಕೊಡ್ತೀನಿ. ಹಾಗಾಗಿ ನನಗೆ ಹರಿಹರದಲ್ಲೇ ಹುಟ್ಟಿ ಬೆಳೆದ್ರಿಂದ ಹರಿಹರದಲ್ಲೇ ನಾನು ಇರಬೇಕು ಅಂತ ಹೇಳಿ ಕೇಳ್ಕೊಂಡು ನನ್ನ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಂತಹ ಬಲರಾಮ್ ಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳು. ಹಾಗೆಯೇ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಪ್ರಗತಿಗೆ ಅವರೆಲ್ಲರಿಗೂ ಇರುವಂತಹ ಕಳಕಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಿಕ್ಕೆ ಎಲ್ಲ ರೀತಿಯಾದಂತಹ ಸಲಹೆ ಸಹಕಾರಗಳನ್ನ ನೀಡಿರುವಂತಹ, ಕಾರ್ಯಕ್ರಮದಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನ ಅಲಂಕರಿಸಿರುವಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ DT ತಿಪ್ಪಣ್ಣರಾಜ ಸರ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆಸೀನರಾಗಿರುವಂತಹ MK ಅಲೋಮ್ನಿ ಅಸೋಸಿಯೇಷನ್ನ ಎಲ್ಲ ಸದಸ್ಯರುಗಳೇ, ಶಿಕ್ಷಕರೇ, ಪಾಲಕರೇ, ಪೋಷಕರೇ, ಎಲ್ಲ ವಿದ್ಯಾರ್ಥಿಗಳು, ಈ ಒಂದು ಕಾರ್ಯಕ್ರಮವನ್ನು BD ನಾರಾಯಣ ಸರ್ ಅವರು ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ಬಿಟ್ಟು MKET ಪ್ರೌಢಶಾಲೆ
ಕಲಿತಿರೋದ್ರಿಂದ ಅವರು ನಮ್ಮ ಮುಂದಿನ ವಿದ್ಯಾರ್ಥಿಗಳು ನಮ್ಮಿಂದ ಯಾವುದಾದ್ರೂ ಒಂದು ಸ್ವಲ್ಪನಾದ್ರೂ ಸಹಾಯ ಆಗಲಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಅಲುಮ್ನಿ ಪ್ರತಿ ವರ್ಷ ನಡ್ಕೊಂಡು ಬರ್ತಾನೆ ಇದೆ. ಅವರೆಲ್ಲರನ್ನ ಕೂಡಿಸ್ಕೊಂಡು ಅವರೆಲ್ಲರೂ ನೋಡಿದ್ರೆ ಸುಮಾರಾಗಲೇ SSLC ಮುಗಿಸೇ ಆಗಲೇ 54 ವರ್ಷ ಕಳೆದು ಅವರು ಎಲ್ಲರೂ ಜವಾಬ್ದಾರಿಯುತವಾದ ಸ್ಥಾನದಲ್ಲೇ ಇದ್ದಾರೆ. ಹೆಚ್ಚು ಕಡಿಮೆ ಇಲ್ಲಿರ್ತಕ್ಕಂಥವರೆಲ್ಲರೂ ನಮಗೆ ಸ್ಟೂಡೆಂಟ್ ಅವ್ರದ್ದು ಒಂದು PSK ಫಾರ್ಮ್ ಇದೆ, ಕ್ಷೇತ್ರ ಭೇಟಿ ಬೇಕಾದ್ರೆ ನಮ್ಮಲ್ಲಿ ಬರಲಿ ಅಂತ ಹೇಳ್ತಾರೆ. ಹೀಗೆ ಒಂದು ಯಾವುದಾದ್ರೂ ಒಂದು ಸದುದ್ದೇಶ ಅಂದ್ರೆ ಈ ಶಾಲೆಯಲ್ಲಿ ಕಲ್ತಿದ್ದೀವಿ ನಾವು ಓದ್ತಕ್ಕಂಥ DVC ಅವರು ಹೇಳುವಂತೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಯಾವುದು ಬೆಲ್ಲ ಸಕ್ಕರೆ ಯಾವುದು ದೀನ ದುರ್ಬಲರಿಗೆ ಕಲ್ಲಾಗು ಕಷ್ಟಗಳ ಮಳೆ ಸುರಿಯೇ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತಕ್ಕಂಥ ಮಾತು. ಒಂದು ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀ ಡಿ ತಿಪ್ಪಣ್ಣರಾಜು ಸರ್ ಅವರಿಗೆ ಧನ್ಯವಾದಗಳು.